ಅವಳು ಹಿಂದೂ ಯುವತಿ ಮನೆಯಲ್ಲಿ ಇರ್ತಾಳೆ. ಕೆಲಸಕ್ಕೆ ಹೋಗ್ತಾ ಇರುವಂಥ ಗಂಡು ಮಕ್ಕಳೆಲ್ಲ ಇರ್ತಾರೆ. ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಮುಸ್ಲಿಂ ಯುವಕರು ಬಂದು ಕಲ್ಲು ಎಸಿತಾ ಇರ್ತಾರೆ. ಪದೇ ಪದೇ ಇದೇ ರೀತಿ ಆಗಬೇಕಾದ್ರೆ ಅಕ್ಕಪಕ್ಕದಲ್ಲಿರುವಂಥವ್ರು ನೆರವಿಗೆ ಬರ್ತಾರೆ, ಹಿಡಿತಾರೆ. ಹಿಡಿದಾಗ ಇವನು ನಮ್ಮಲ್ಲ, ಇವನು ಅಮಾಯಕ ಅಂಥೇಳಿ ಮತ್ತೆ ಅದೇ ರೀತಿ ಅಂತ ಡ್ರಾಮಾ ಸೃಷ್ಟಿಯಾಗುತ್ತೆ. ಪಕ್ಕದಲ್ಲಿರುವಂಥ ಮುಸ್ಲಿಂ ವ್ಯಕ್ತಿಯೂ ಕೂಡ ಬಂದು ಆ ಮುಸ್ಲಿಂ ಯುವಕರಿಗೆ ಬೈತಾನೆ. ಎಲ್ಲಾಗಿರೋ ಘಟನೆ ನೋಡಿ. ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ, ಎರಡು ಕೋಮಿನ ಮಧ್ಯೆ ಜಿದ್ದಿನ ಕಾದಾಟ. ಕಾಫಿ ನಾಡಿನಲ್ಲಿ ಪರಿಸ್ಥಿತಿ ಅಕ್ಷರಶಃ ಉದ್ರಿಕ್ತ. ಕಾಫಿ ನಾಡಿನಲ್ಲಿ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ರಾತ್ರೋರಾತ್ರಿ ಕಿಡಿಗೇಡಿಗಳ ಕೃತ್ಯದಿಂದ ಇಡೀ ನಗರದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಎರಡು ಕೋಮಿನ ನಡುವೆ ಜಿದ್ದಿನ ವಾತಾವರಣ ನಿರ್ಮಾಣ ಆಗಿದೆ. ಅನ್ಯ ಕೋಮಿನ ಕಿಡಿಗೇಡಿಗಳು ಕಲ್ಲು ಎಸೆದ್ರು ಎನ್ನಲಾದ ಘಟನೆಯಿಂದ ಚಿಕ್ಕಮಗಳೂರು ನಗರ ಅಕ್ಷರಶಃ ಉದ್ರಿಕ್ತಗೊಂಡಿದೆ. ವಿಜಯಪುರ ಬಡಾವಣೆಯಲ್ಲಿ 5 ರಿಂದ 6 ಯುವಕರ ಮನೆಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಕಳೆದೊಂದು ವಾರದಿಂದ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ, ಕಳೆದ 3 ದಿನಗಳಿಂದ ಕಿಡಿಗೇಡಿಗಳು ಏರಿಯಾದಲ್ಲಿ ಹಾವಳಿ ಇಡ್ತಾ ಇದ್ರು. ಹೆಣ್ಣು ಮಕ್ಕಳ ಹಿಂದೆ ಹೋಗೋದು, ಕಲ್ಲು ಹೊಡೆದು ಚುಡಾಯಿಸ್ತಾ ಕೀಟ್ಲೆ ಕೊಡ್ತಾ ಇದ್ರಂತೆ. ನಿನ್ನೆ ರಾತ್ರಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಇಬ್ಬರನ್ನ ಹಿಂದೂ ಸಂಘಟನೆ ಕಾರ್ಯಕರ್ತರು ಹಿಡಿದು ಥಳಿಸಿದ್ದಾರೆ. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ಕಳೆದ ಒಂದು ವಾರದಿಂದನೂ ಕೂಡ 5-6 ಯುವಕರು ಹಿಂದೂ ಯುವತಿಯರಿದ್ದ ಮನೆಯ ಮೇಲೆ ಕಲ್ಲು ತೂರಾಟ ಮಾಡ್ತಾ ಇದ್ದಂಥದ್ದು. ಜೊತೆಗೆ ಮನೆಯ ಹಿಂಭಾಗವಾಗಿ ಕಾಂಪೌಂಡನ್ನು ಹತ್ತಿ ಮೇಲೆ ನೋಡುವಂಥದ್ದು, ಮತ್ತು ಆ ಮನೆಯ ಮುಂಭಾಗಕ್ಕೆ ಕಲ್ಲಿನಿಂದ ಹೊಡೆಯುವಂಥದ್ದು, ಈ ರೀತಿ ಮಾಡ್ತಾ ಇದ್ರು. ಕಳೆದ ಒಂದು ವಾರದಿಂದನೂ ಕೂಡ ಆ ಸ್ಥಳೀಯ ಯುವಕರು ಅವರನ್ನು ಒಂದು ಕಾದು ಈಗ ಅವರನ್ನು ಬಂದರೆ ಸುಮಾರು 5 ರಿಂದ 6 ಜನ ಹುಡುಗರಲ್ಲಿ ಇಬ್ಬರನ್ನು ಹಿಡಿದು ಅವರನ್ನು ಥಳಿಸಿ ಪೊಲೀಸರಿಗೆ ಒಪ್ಪಿಸಿರುವಂಥದ್ದು. ಆದರೆ ಈ ಒಂದು ಪ್ರಕರಣ ಸದ್ಯಕ್ಕೆ ನಿನ್ನೆ ರಾತ್ರಿಯಿಂದನೂ ಕೂಡ ಚಿಕ್ಕಮಗಳೂರಿನಲ್ಲಿ ಬೂದಿ ಮುಚ್ಚಿದಂಥ ಕೆಂಡದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಕಲ್ಲು ತೂರಾಟ ನಡೆದ ಮನೆ ಯುವತಿ ಕೂಡ ಪೊಲೀಸರಿಗೆ ಕರೆ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ, ಯಾರು ಬರೋದಿಲ್ಲ. ಇಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತ ಪೊಲೀಸರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾಳೆ. ಸರ್, ನೆನ್ನೆ 12:15 ಮನೆ ಹತ್ರ ಕಲ್ಲು ಹೊಡೆದೋದ್ರು. ಹಿಂದೆ ಬ್ಯಾಕ್ ಸೈಡಲ್ಲಿ ನನ್ನನ್ನು ಅಬ್ಸರ್ವ್ ಮಾಡಿದ್ರು. ನಾನು ಬಟ್ಟೆ ಒಣಾಕೋಕೆ ಹೋದಾಗ ನನ್ನ ಪಾಡಿ ನಾನು ಅಲ್ಲಿಂದ ವಾಪಸ್ ಬಂದ ತಕ್ಷಣ ಇಲ್ಲ ಅದೇ 5 ನಿಮಿಷಕ್ಕೆ ಮುಂದ್ಗಡೆ ಬಂದು ಕಲ್ಲಲ್ಲಿ ಹೊಡೆದು ಹೋದ್ರು. ನಾನು ಸಡನ್ ನಮ್ಮ ಅಪ್ಪಂಗೆ ಕಾಲ್ ಮಾಡಿದೆ. ಅದಾದಮೇಲೆ ನಮ್ಮ ಅಪ್ಪ ಒಂದು 5 ನಿಮಿಷ ಬರ್ತೀನಿ ಅಂದ ತಕ್ಷಣ ಅವ್ರು ಬಂದಿಲ್ಲೆಲ್ಲ ಚೆಕ್ ಮಾಡಿದಾಗ ಯಾರೂ ಇರಲಿಲ್ಲ. ಸರ್, ಪಾನಿಪುರಿ ಎಲ್ಲ ಒಂದು ಕತೆ ಅಷ್ಟೇ. ಅಂಗಡಿ ಇರೋದು ಆ ಕಡೆ. ಅವ್ನು ನಡ್ಕೊ ಬರೋನು ಸುಮ್ಮನೆ ಹೋಗ್ಬೇಕಿತ್ತು. ಅದನ್ನ ಬಿಟ್ಟು ಮನೆ ಹತ್ರ ಕಲ್ಲೇ ಕೊಡ್ದ ಸರ್. 112ಗೆ ಫೋನ್ ಮಾಡಿ ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀವಿ. ಸರ್ ಬರ್ತೀವಿ, ಇನ್ನೊಂದು 5 ನಿಮಿಷ ಮೇಡಮ್, ಇನ್ನೊಂದು 10 ನಿಮಿಷ ಬರ್ತೀವಿ. ಯಾರು ಬಂದರು? ಬಂದೇ ಇಲ್ಲ. ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ಯಾರೂ ಬರಲ್ಲ. ಇನ್ನು ಯಾರ ಹತ್ರ ಹೋಗ್ಬೇಕು ನಾವು ಹಂಗಾದ್ರೆ? ಅವ್ರು ಸರ್ ಹಿಂದ್ಗಡೆ ಬಗಲಾಗಿ ಬರೋದು, ಕಲ್ಲು ತೂರಾಟ ಮಾಡೋದು, ಮುನ್ಗಡೆ ಬಗಲಾಗಿ ಬರೋದು, ಕಲ್ಲು ಹೊಡೆಯೋದು, ಆಮೇಲೆ ಕಿರ್ಚ ಅಂತೋದು. ಮಧ್ಯಾಹ್ನ ಟೈಮಲ್ಲಿ ನನ್ನ 2 ಗಂಟೆ ಮಧ್ಯಾಹ್ನ ಸಂದರ್ಭದಲ್ಲಿ ಕಲ್ಲು ಹಾಕಿರೋದು. ರಾತ್ರಿ 8:15 ಟೈಮಲ್ಲಿ ನಮ್ಮ ಮನೆಯವರೆಲ್ಲ ಒಟ್ಟಿಗೆ ಇದ್ವಿ. ಊಟ ಕೂತ್ಕೊಂಡ ಸಂದರ್ಭದಲ್ಲಿ ಈ ಕಡೆಯಿಂದ ಕಿರ್ಚ್ಕೊಂಡು ಹೋದ ಹುಡುಗರು 6 ಜನ ಹುಡುಗರು ಕಿರ್ಚ್ಕೊಂಡು ಹೋದ ಸಂದರ್ಭದಲ್ಲಿ ಕಲ್ಲು ತೂರಿದ್ರು. ಕಲ್ಲು ತೂರಿದ ತಕ್ಷಣ ಹೊರಗೆ ಬಂದು ನೋಡಿ ನಮ್ಮ ಅಂಗಡಿ ಸಂತೋಷವನ್ನು ಹೇಳಿದ್ವಿ, ಸಂತೋಷನ ಹಿಡ್ಕೊಳ್ಳಿ ಅಂತ ಅಂದಾಗ ಅವ್ರು ಹಿಡ್ಕೊಂಡು ಪೊಲೀಸರಿಗೆ ಬಂದಿಸಿದ್ವಿ ಸರ್. ಬಸವನಹಳ್ಳಿ ಪೊಲೀಸ್ ಠಾಣೆ ಎದುರಿನಲ್ಲೇ ಹೈ ಡ್ರಾಮಾ. 2 ಕೋಮಿನ ಮಧ್ಯೆ ಪರಸ್ಪರ ಆರೋಪ ಪ್ರತ್ಯಾರೋಪ. ಸಿಕ್ಕಿಬಿದ್ದ ಇಬ್ಬರು ಯುವಕರನ್ನ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಇದರ ಬೆನ್ನಲ್ಲೇ ಚಿಕ್ಕಮಗಳೂರಿನ ಬಸವನಹಳ್ಳಿ ಪೊಲೀಸ್ ಠಾಣೆ ಎದುರು 2 ಕೋಮಿನ 100 ಯುವಕರು ಏಕಾಏಕಿ ಜಮಾವಣೆಯಾದರು. ಕಲ್ಲು ಹೊಡೆದವರು ಅವರಲ್ಲ ಅಂತ 1 ಕೋಮಿನ ಯುವಕರು ವಾದ ಮಂಡಿಸಿದ್ರು. ಹಲ್ಲೆ ಮಾಡಿದವರ ಮೇಲೂ ಕ್ರಮ ಆಗಬೇಕು ಅಂತ ಇನ್ನೊಂದು ಕೋಮು ಪ್ರತಿವಾದವನ್ನ ಮಂಡಿಸಿದ್ರು. ಮುಸ್ಲಿಮರು ಹಲ್ಲೆಗೈದ ಹಿಂದೂ ಯುವಕರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ, ಹಿಂದೂ ಯುವಕರು ಮಹಿಳೆಯರಿದ್ದ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ ಅಪ್ರಾಪ್ತ ಬಾಲಕರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ರು. ಈ 2 ಗುಂಪನ್ನ ಚದುರಿಸುವಲ್ಲಿ ಪೊಲೀಸರು ಹೈರಾಣಾದ್ರು. ಇನ್ನು ಮನೆ ಪಕ್ಕದ ಮುಸ್ಲಿಂ ವ್ಯಕ್ತಿ ಮುಸ್ಲಿಂ ಯುವಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅವರು ಕಲ್ಲು ಹೊಡೆದಿದ್ದನ್ನ ನಾವು ನೋಡಿದ್ದೀವಿ, ನಾವೇ ಅವರನ್ನ ಹಿಡಿದಿದ್ದು. ಆದರೆ ಪೊಲೀಸರು ಸಹಾಯಕ್ಕೆ ಬಂದ ಸಂತೋಷ ಮತ್ತು ಶ್ಯಾಮ್ ಮೇಲೆ ಕೇಸ್ ದಾಖಲಿಸಿದ್ದಾರೆ. ಇದು ಯಾವ ನ್ಯಾಯ ಅಂತ ಪ್ರಶ್ನಿಸಿದ್ದಾರೆ. ಆ ಯುವಕರಿಗೆ ಯಾರೂ ಹೊಡೆದಿಲ್ಲ, ಅವರೇ ನಾಟಕ ಮಾಡ್ಕೊಂಡು ಹೋಗಿ ಮಲಗಿದ್ದಾರೆ. ಹೊಡೆದಿದ್ರೆ ಒಂದೇ ಒಂದು ಗಾಯ ತೋರಿಸ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಒಂದೆಡೆ ಈಗಾಗಲೇ ಏನು ಅಪ್ರಾಪ್ತ ಇಬ್ಬರು ಮುಸ್ಲಿಂ ಬಾಲಕರು ಅವರು ನಾವು ಪಾನಿಪುರಿ ತಿನ್ನೋಕ್ಕೆ ಹೋಗಿದ್ವಿ, ನಮ್ಮನ್ನು ಹೆಸರು ಕೇಳಿ ಬೇಕು ಅಂತಲೇ ಹಲ್ಲೆ ಮಾಡಿದ್ರು ಅಂತ ಅವರೀಗ ಒಂದು ರೀತಿ ಹೊಸ ಹೇಳಿಕೆಯನ್ನು ಕೊಟ್ಕೊಂಡು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರೆ, ಯಾವ ಮನೆಗಳ ಮೇಲೆ ಅವರು ಕಲ್ಲು ತೂರಾಟ ನಡೆಸಿದ್ರು ಆ ಮನೆಯ ಪಕ್ಕದ ಮನೆಯ ಏನು ಇಕ್ಬಾಲ್ ಅನ್ನುವಂಥ ವ್ಯಕ್ತಿ ಕೂಡ ಅದೇ ಹುಡುಗರು ಏನು ಆ ಮನೆಗೆ ಕಲ್ಲು ತೋಟ ನಡೆಸಿದ್ರು ಆ ಹುಡುಗನ ವಿರುದ್ಧನೇ ಈಗ ಒಂದು ಸತ್ಯವನ್ನು ಹೇಳ್ತಿರುವಂಥದ್ದು. ಯಾಕೆಂತಂದರೆ ನಿನ್ನೆ ರಾತ್ರಿ ಅವರು ಕಲ್ಲನ್ನು ತೂರಿದ್ದನ್ನು ನಾವು ನೋಡಿದ್ವಿ. ಕಳೆದ ಒಂದು ವಾರದಿಂದನೂ ಕೂಡ ಅವರು ಇದೇ ರೀತಿ ಮಾಡ್ತಿದ್ರು. ಆದರೆ ಸಂತೋಷ್ ಕೋಟ್ಯಾನ್ ಹಾಗೂ ಬಜರಂಗ ದಳದ ಮುಖಂಡ ಏನು ಶ್ಯಾಮ್ ಇದ್ದಾರೆ, ಅವರು ಆ ಹುಡುಗರಿಗೆ ಹಲ್ಲೆನೇ ಮಾಡಿಲ್ಲ. ಆದರೆ ಆ ಹುಡುಗರು ಈಗ ಅವರ ಮೇಲೆ ಬೇಕು ಅಂತಲೇ ಸುಳ್ಳು ಹೇಳ್ತಾ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆದರೆ ಆ ಹುಡುಗರು ಕಳೆದ ಒಂದು ವಾರದಿಂದನೂ ಕೂಡ ಕಲ್ಲಲ್ಲೇ ಹೊಡೆದಿದ್ದನ್ನು ನಾವು ನೋಡಿದ್ದೀವಿ. ಮತ್ತು ನಿನ್ನೆ ಅವರನ್ನು ಹಿಡಿದಿದ್ದು ಕೂಡ ನಾವೇ ಅಂತ ಈಗ ಇಕ್ಬಾಲ್ ಅವರು ಹೇಳೋದು ಸಾಕಷ್ಟು ಆ ಚರ್ಚೆಗೆ ಕಾರಣವಾಗಿರುವಂಥದ್ದು.
ಕಾಫಿನಾಡಲ್ಲಿ ಕಲ್ಲು ತೂರಾಟ ನಡೆಸಿದವರೆಲ್ಲ ಅಪ್ರಾಪ್ತರು ಎನ್ನಲಾಗಿದೆ. ಹಾಗಿದ್ದು ಆ ಬಾಲಕರಿಗೆ ಕಲ್ಲು ತೂರುವ ಮಾನಸಿಕತೆ ಎಲ್ಲಿಂದ ಬಂತು ಅಂತ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ಪ್ರಶ್ನಿಸಿದ್ದಾರೆ. ಇವರು ನೆಪ ಅಷ್ಟೇ, ಸಮಾಜದ ವ್ಯವಸ್ಥೆ ಹಾಳು ಮಾಡುವ ದೊಡ್ಡ ಜಾಲವೇ ಇದರ ಹಿಂದಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಿನ್ನೆ ರಾತ್ರಿ ಇವರು ಮನೇಲಿದ್ದಂಥ ಸಂದರ್ಭದಲ್ಲಿ 6 ಜನ ಏನು ಯುವಕರು ಬಂದು ಅವ್ರ ಮೇಲೆ ಮನೆಯ ಬಾಗಿಲು ತಟ್ಟಿ ಅವ್ರು ಹೊರಗೆ ಬಂದ ಮೇಲೆ ಅವ್ರ ಮೇಲೆ ಕಲ್ಲು ತೂರಾಟವನ್ನು ಮಾಡಿ ಓಡೋಗಿದ್ದಾರೆ. ಈ ಮಾನಸಿಕತೆ ಇವರಿಗೆ ಎಲ್ಲಿಂದ ಬಂತು? ಇವರು ಈಗಾಗಲೇ ಮಾಹಿತಿ ತಿಳಿದ ಪ್ರಕಾರ ಇವರೆಲ್ಲರೂ ಅಪ್ರಾಪ್ತ ಬಾಲಕರು ಅಂತ ಹೇಳ್ತಾರೆ. ಈ ಅಪ್ರಾಪ್ತ ಬಾಲಕರಿಗೆ ಈ ರೀತಿ ಶಿಕ್ಷಣ ಎಲ್ಲಿಂದ ಸಿಗ್ತಾ ಇದೆ? ಇವರು ಶಿಕ್ಷಣ ಕೊಡ್ತಿರೋದು ಯಾರು? ಪದೇ ಪದೇ ವಿಜಯಪುರದ ಈ ಬಡಾವಣೆಗಳಲ್ಲಿ ಬಹುಸಂಖ್ಯಾತರು ಹಿಂದೂಗಳ ವಾರ್ಡ್ನಲ್ಲಿ ಈ ರೀತಿ ಹಿಂದೂಗಳನ್ನು ಹಲ್ಲೆ ಮಾಡೋದು, ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡೋದು, ಈ ರೀತಿ ಮಾಡೋಂಥ ಉದ್ದೇಶ ಆದರೂ ಏನಿದೆ? ಹಾಗಾಗಿ ಪೊಲೀಸ್ ಇಲಾಖೆಯನ್ನು ನಾನು ಆಗ್ರಹವನ್ನು ಮಾಡ್ತೀನಿ. ಇಡೀ ಪೊಲೀಸ್ ಇಲಾಖೆ ಇದರಲ್ಲಿ ವೈಫಲ್ಯ ಎದ್ದು ಕಾಣ್ತಿದೆ. ಕಲ್ಲು ತೂರಿದ ಮನೆಗೆ ಬಿಜೆಪಿ ಮಹಿಳಾ ಮೋರ್ಚಾ ಭೇಟಿ. ದೂರು ನೀಡಿದ ಮಹಿಳೆಯಿಂದ ಇಡೀ ಘಟನೆ ಬಗ್ಗೆ ಮಾಹಿತಿ. ಬಡಾವಣೆಯಲ್ಲಿ ಕಿಡಿಗೇಡಿಗಳಿಗೆ ಬೆದರಿ ಬದುಕುವ ದುಸ್ಥಿತಿ. ಇತ್ತ ಚಿಕ್ಕಮಗಳೂರಿನಲ್ಲಿ ಕಲ್ಲು ತೂರಿದ ಮನೆಗೆ ಬಿಜೆಪಿ ಮಹಿಳಾ ಮೋರ್ಚಾ ಭೇಟಿ ಕೊಡ್ತು. ದೂರು ಕೊಟ್ಟ ಮಹಿಳೆಯಿಂದ ಘಟನೆ ಬಗ್ಗೆ ಮಾಹಿತಿ ಪಡೆಯಲಾಯಿತು. ವಾರದಿಂದ ಮನೆ ಹಿಂದೆ ಮುಂದೆ ಓಡಾಡ್ತಾ ಇದ್ರು. ಮನೆ ಬಳಿ ಬೈಕ್ ನಿಲ್ಲಿಸೋದು, ಕಲ್ಲು ಹೊಡೆಯೋದು, ಕೂಗಾಡೋದು ಮಾಡ್ತಿದ್ದಾರೆ. ಬೈಕ್ ವೀಲಿಂಗ್ ಮಾಡ್ತಾರೆ, ಡಿಕ್ಕಿ ಹೊಡೆಯೋ ರೀತಿ ಓಡಾಡ್ತಾರೆ. ಇಡೀ ದಿನ ಮನೆ ಬಳಿ ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಸುತ್ತಾಡ್ತಾರೆ ಅಂತ ಮನೆಯವರು ದೂರಿದ್ದಾರೆ. ಕಲ್ಲು ತೂರಾಟ ಕೇಸ್ನಲ್ಲಿ ಸಿಕ್ಕಿಬಿದ್ದ ಇಬ್ಬರು ಅಪ್ರಾಪ್ತರು ಗಾಯಗೊಂಡಿದ್ದು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆ ಪಡಿತಾ ಇರುವ ಇಬ್ಬರು ಅಪ್ರಾಪ್ತರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಕಲ್ಲು ತೂರಾಟ ನಡೆಸಿಲ್ಲ, ನಾವು ಪಾನಿಪುರಿ ತಿನ್ನೋಕೆ ವಿಜಯಪುರ ರಸ್ತೆಗೆ ಹೋಗಿದ್ವಿ. ಆಗ ಅಲ್ಲೇ ಇದ್ದ ಶ್ಯಾಮ್ ಸಂತೋಷ್ ನಮ್ಮ ಮೇಲೆ ಹಲ್ಲೆ ನಡೆಸಿದ್ರು. ನಮ್ಮನ್ನ ಮಾತಾಡೋಕೆ ಬಿಡದೆ ಹೆಸರು ಕೇಳ್ತಾ ಇದ್ದ ಹಾಗೆ ಹಲ್ಲೆ ನಡೆಸಿದ್ರು ಅಂತ ಆರೋಪಿಸಿದ್ದಾರೆ. ನಾವು JVS ಹತ್ರ ಪಾನಿಪುರಿ ತಿನ್ಕೊಂಡು ಬರ್ತಿದ್ವಿ. ಅವ್ರು ನಿಂತಿದ್ರು, ಒಂದು 15 ಜನ ನಿಂತಿದ್ರು ಅಲ್ಲಿ. ನಾವು ನಮ್ಮ ಪಾಡಿಗೆ ಅವ್ರು ಏನಿಗೆ ನಿಂತ ಅಂತ ಬಂದ್ವಿ. ಸುಮ್ಮನೆ ಬರುವಾಗ ಕರೆದ್ರು ನಮಗೆ. ನಾವು ಹೆಸರು ಕೇಳಿದ್ರು, ಕರೆದು ಏನು ಹೆಸರು ಅಂದರು. ಅಫ್ಷಾದ್ ಮತ್ತು ಹಸೇನ್ ಅಂತ ಹೇಳಿದ್ವಿ. ಹೆಸರು ಕೇಳಿದ ತಕ್ಷಣ ಒಂದೇ ಸತಿ ಹಿಡ್ಕೊಂಡ್ರು. ಮಧ್ಯದಲ್ಲಿ ಹಿಡ್ಕೊಂಡು ಫುಲ್ ರಾಡ್ ಗೀಡಲ್ಲಿ ಬಾಯಿ ಮುಖಾಗೆಲ್ಲ ಹೊಡೆದು ಫುಲ್ ಮುಖ ಮೂಗೆಲ್ಲ ಹೊರತ. ಅವನಿಗೆ ಕಾಲಿಗೆ ಹೊಡೆದು ಕಾಲೆಲ್ಲ ಬ್ರೋಕ್ ಆಗಿಂತ ಅಂತ ಹೇಳ್ತಾರೆ ಡಾಕ್ಟರ್ ಎಲ್ಲ. ಆಮೇಲೆ ಹೊಡ್ಕೊಂಡು ಮೇಲೆ ಹೋದ್ರು. ಫುಲ್ಲು ಸುಮಾರು ಜನ ದೊಡ್ಡವರು ಹುಡುಗರು, 30 ವರ್ಷ 35 ವರ್ಷ ಆ ಥರ ಇದ್ದರು ಎಲ್ಲರೂ. ನಾವಿಬ್ಬರೇ 18 ವರ್ಷ ನಮಗೆ. ತಿಲಕ್ ಪಾರ್ಕ್ ಹತ್ರ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಚಾಕು ಎಲ್ಲ ತೆಗೆದ್ರು. ಹೊಡ್ಬಿಡ್ತೀವಿ, ಸಾಯಿಸಿಬಿಡ್ತೀವಿ ಅಂತ ಹೇಳಿದರು. ಆಮೇಲೆ ಅವ್ನು ಹೇಳ್ದ, ನಾವು ಕುರಾನ್ ಮೇಲೆ ಹಣೆ ಹಾಕಿ ಹೇಳ್ತೀವಿ ಅಣ್ಣ, ನಾವು ಮಾಡೇ ಇಲ್ಲ ಅಂತ ಹೇಳ್ದ. ಅದು ಹೇಳಿದ ತಕ್ಷಣ ಇನ್ನೂ ಫುಲ್ ಹೊಡೆದ್ರು ಉಲ್ಟಾ. ಅವರು ಸುಮ್ಮನೆ ಹೊಡಿತಾಯಿದ್ರು. ಹಂಗೆ ಹೊಡ್ಕೊಂಡು ತಿಲಕ್ ಪಾರ್ಕಿಗೆ ಕರ್ಕೊಳ್ಳೋದು. ಆಮೇಲೆ ಅಲ್ಲಿ ಚಾಕು ಎಲ್ಲ ತೆಗ್ದು ಎದರ್ಸಿ ಬ್ಯಾಟ್ ಎಲ್ಲ ತರಿಸಿ ಅವನೇ ಕಾಲೆಲ್ಲ ಮಾಡಿ 25 ಜನಕ್ಕೆ ಕರೆಸಿದ್ದ. ನಾವಿಬ್ಬರೇ ಇದ್ದಿದ್ದು. ಅವನು ಸುಮಾರು 43 ವರ್ಷದವರು. ಮತ್ತು ನಾನು ಕುರಾನ್ ಮೇಲೆ ಹಣೆ ಹಾಕಿದೆ. ಇನ್ನೂ ಹೊಡೆದು ಮುಖಾಮುಖಿಯಲ್ಲಿ ರಕ್ತ ಬರೋ ಥರ ಹೊಡೆದಿದ್ದಾರೆ. ಏನಕ್ಕಂತ ಗೊತ್ತಿಲ್ಲ. ಯಾರು ಕಲ್ಲು ಹೊಡೆದಂತೆ ಕೆಟ್ಟ ಯಾರು ಹುಚ್ಚು ಹುಡುಗ ಅಂತೆ ಅವ್ರು ಓಡಿ ಹೋಗಿದಂತೆ. ಅವ್ರಿಗೆ ಹಿಡಕ್ಕೆ ಬಿಟ್ಟು ಪಾಪನ ಹುಡುಗನಿಗೆ ಹಿಡಿ ಹೊಡೆದಿದ್ದೀರಲ್ಲ ಇವರು ಮನುಷ್ಯರ. ಇವರು ಬಜರಂಗ ದಳಿ ಅಲ್ಲ ಅಂತ ಹೇಳ್ದ ನಮ್ಮ ಮಗ. ಅವರು 20 ಜನ ಅವರು ಸಂಗೀತ ಟೀಚರ್ ಅಂತ ಇದ್ದಾರೆ. ಅವ್ರ ತಮ್ಮ ಅಮ್ಮಿ ಅವ್ರಿಗೆ ನಾನು ಹೇಳಿದೆ, ಸಂಗೀತ ಮಿತ್ರಲ್ಲ ಅವ್ರ ಸ್ಟೂಡೆಂಟು, ಕೇಳಿ ನೋಡಿ ಅಣ್ಣ, ನಾನು ಹಂಗೆ ಮಾಡಲ್ಲ, ನೀವು ಕೇಳಿ ನೋಡಿ ಅಂದ್ರೂ ನನಗೆ ಬಿಟ್ಟಿಲ್ಲ. ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟದ ಬಗ್ಗೆ ಅಪ್ರಾಪ್ತ ಬಾಲಕರು ವರ್ಸಸ್ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ದೂರು ಪ್ರತಿ ದೂರು ದಾಖಲಾಗಿದೆ. ಮನೆ ಮಾಲೀಕರಾದ ಸುಧಾ ಕೊಟ್ಟ ದೂರಿನ ಅನ್ವಯ ಹುಸೇನ್ ಹಫೀದ್ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಲಾಗಿದೆ. ಹುಸೇನ್ ಹಫೀದ್ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಬಿಜೆಪಿ ಯುವ ಮುಖಂಡ ಸಂತೋಷ್ ಕೋಟ್ಯಾನ್, ಭಜರಂಗ ದಳದ ಮುಖಂಡ ಶ್ಯಾಮ್ ಗೌಡ ವಿರುದ್ಧ ಶಾಂತಿಭಂಗ, ಮಾರಕಾಸ್ತ್ರಗಳಿಂದ ಹಲ್ಲೆ, ಅಪ್ರಾಪ್ತ ಬಾಲಕರ ಮೇಲೆ ಹಲ್ಲೆ ಕೇಸನ್ನು ದಾಖಲಿಸಲಾಗಿದೆ. ಎರಡೂ ಕಡೆ ಕೇಸ್ ದಾಖಲಿಸಿ ಬಸವನಹಳ್ಳಿ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.